ಪ್ರಾಪರ್ಟಿ ಇಲ್ಲ ಅಂತ ಹೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಇಮೇಜ್. ವಾಟ್ ಶುಡ್ ವಿ ಡಿಸ್ಕಸ್ ಇಫ್ ಸಮನ್ ಆಸ್ಕ್ ವಾಟ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಮೇಜ್ ಫಾರ್ಮ್? ಯಾರ ನಿಮ್ಗೆ ಈ ತರ ಪ್ರಶ್ನೆ ಕೇಳಿದ್ರು, ಇದೇನೋ ಇಮೇಜ್ ಇದೆ, ಅದ್ರದ್ದು ಪ್ರಾಪರ್ಟಿ ಹೇಳ್ರು ಅಂತ ಹೇಳಿ, ಆಯ್ತಾ? ಅದ್ರ ಕೇಳಿದ್ರೆ ಏನೇನು ಮಾತಾಡ್ಬೇಕು ನಾವು ಅಂತ ಹೇಳಿ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಮೊದಲನೇದಾಗಿ ಸೈಜ್ ಆಫ್ ದ ಇಮೇಜ್, ಎರಡನೇದಾಗಿ ಓರಿಯಂಟೇಷನ್, ಮೂರನೇದು ಲೊಕೇಶನ್, ನಾಲ್ಕನೇದು ಇಫ್ ದ ಇಮೇಜ್ ಇಸ್ ವರ್ಚುವಲ್ ಇಲ್ಲ ಅಂತ ಹೇಳಿದ್ರೆ ರಿಯಲ್. ಆಯ್ತಾ? ಇದನ್ನ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಸೈಜ್ ಆಫ್ ದ ಇಮೇಜ್. ಸೈಜ್ ಬಗ್ಗೆ ಮಾತಾಡ್ತು ಅಂದ್ರೆ ಇದು ಆಬ್ಜೆಕ್ಟ್ ಆಗಿದ್ರೆ, ಇಫ್ ದಿಸ್ ಇಸ್ ದ ಆಬ್ಜೆಕ್ಟ್, ಆಯ್ತಾ, ಈ ತರ ಕಾಣಿದ್ರೆ ಪುಟ್ಟದಾಗಿದ್ರೆ ಸ್ಮಾಲರ್ ದ್ಯಾನ್ ದ ಆಬ್ಜೆಕ್ಟ್ ಅಂತ ಹೇಳ್ಬೋದು. ನಮ್ಮ ಕೈಯಲ್ಲಿ ಇಟ್ಸ್ ಇಮೇಜ್ ಸೈಜ್ ಇಸ್ ಆಲ್ವೇಸ್ ಸ್ಪೋಕನ್ ಇನ್ ಟರ್ಮ್ಸ್ ಆಫ್ ಆಬ್ಜೆಕ್ಟ್, ಬಿಗರ್ ದೆನ್ ಆಬ್ಜೆಕ್ಟ್. ಇನ್ನೊಂದು ಪಾಸಿಬಿಲಿಟಿ ಏನಂತ ಹೇಳಿದ್ರೆ ಈ ರೀತಿಯಲ್ಲಿ ಸೇಮ್ ಸೈಜ್ ಆಸ್ ದಟ್ ಆಫ್ ದ ಆಬ್ಜೆಕ್ಟ್. ಮತ್ತೊಂದಿದೆ ಚಿಕ್ಕೆ, ಆಬ್ಜೆಕ್ಟ್ ಸೈಜ್ ಕನ್ಸಿಡರಬಲಿ ಬಿಗ್ ನೋಡೋದಕ್ಕೆ ಇತ್ತು ಅಂತ ಹೇಳಿದ್ರೆ, ಬಟ್ ನಿಮ್ ಚಿಕ್ಕ ಇಮೇಜ್ ಬಂತು ಅಂತ ಹೇಳಿದ್ರೆ ದಿಸ್ ಇಸ್ ಅ ಸಿನಾರಿಯೋ ವೇರ್ ವಿ ಕಾಲ್ ಇಟ್ ಎಸ್ ಹೈಲಿ ಡಿಮಿನಿಶ್ಡ್ ಅಂತ ಹೇಳಿ. ಸರಿನಾ? ಸೊ ಮತ್ತೊಂದ್ಸತಿ ಹೇಳ್ತೀನಿ ಇದನ್ನ. ದಿಸ್ ಇಸ್ ಸ್ಮಾಲರ್, bigger than what? Bigger than the object size. This is same size. This is highly diminished. ನಾಲ್ಕು ಪಾಸಿಬಿಲಿಟಿ. ಮುಂದೆಂದು ಓರಿಯಂಟೇಷನ್. ಓರಿಯಂಟೇಷನ್ ಅಂತ ಹೇಳಿದ್ರೆ ಸೀದಾ ಇದೆಯಾ, ಉಲ್ಟಾ ಇದೆಯಾ? ಸೀದಾ ಎರೆಕ್ಟ್ ಅಂತ ಕರಿತೀವಿ, ಉಲ್ಟಾ ಇತ್ತು ಅಂತ ಹೇಳಿದ್ರೆ ಇನ್ವರ್ಟೆಡ್ ಅಂತ ಕರಿತೀವಿ. ಸರಿನಾ? ಮುಂದಿನ ಪಾಸಿಬಿಲಿಟಿ ಲೊಕೇಶನ್. ಲೊಕೇಶನ್ ಹೇಗೆ ಅಂತ ಹೇಳಿದ್ರೆ ಅದು ಒಂದಷ್ಟು ಲ್ಯಾಂಗ್ವೇಜ್ ಇದೆ ಕಂಡ್ರೆ ಹುಡುಗರ, ಹೋಗ್ತಾ ನೋಡ್ತೀರಾ. ಸೊ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ. ಸೇಮ್ ಸೈಟ್ ಆಸ್ ದಟ್ ಆಫ್ ಎನ್ ಆಬ್ಜೆಕ್ಟ್. ಇನ್ನೊಂದೇನಂತ ಹೇಳಿದ್ರೆ ಬಿಹೈಂಡ್ ದ ಮಿರರ್. ಸೊ ಈ ರೀತಿಯಲ್ಲೆಲ್ಲ ಲೊಕೇಶನ್ ಆಫ್ ಇಮೇಜ್ ಬಗ್ಗೆ ಮಾತಾಡ್ತೀವಿ. ಮುಂದಿಂದು ವರ್ಚುವಲ್ ವರ್ಸಸ್ ರಿಯಲ್. ವ್ಯತ್ಯಾಸ ಏನು ಅಂತ ಹೇಳಿ. ವರ್ಚುವಲ್ ಇಮೇಜಸ್ ಅಂತ ಹೇಳಿದ್ರೆ ಒಂದು ವಿಡಿಯೋ ಇದೆ ನೋಡಿ, ನೀವೇ ಆದ್ರೆ ಎಷ್ಟು ಅರ್ಥ ಮಾಡ್ಕೊಳಕ್ ನೋಡಿ, ಎಷ್ಟಾಗುತ್ತೋ ಅಷ್ಟು. ರಿಯಲ್ ಇಮೇಜ್ ಕೂಡ ಇದೆ. ಇವಾಗ ರಿಯಲ್ಗೂ ಮತ್ತೆ ವರ್ಚುವಲ್ಗೂ ಏನೇನು ವ್ಯತ್ಯಾಸ ಇದೆ ನೀವೇ ಹೇಳಬೇಕು, ಆಯ್ತಾ? ಏನ್ ವ್ಯತ್ಯಾಸ? ಪ್ರಾಪರ್ಟಿ ಆಫ್ ವರ್ಚುವಲ್ ಇಸ್ ದಟ್ ಇಟ್ ಕ್ಯಾನ್ ಬಿ seen on a screen. Seen on a scene can be screen on a ತಪ್ಪರ್ದೀನಿ. ದಿಸ್ ಓಕೆ, ಈ ತರ ಹೇಳ್ತೀನಿ. ಪ್ರಾಪರ್ಟಿ ಆಫ್ ರಿಯಲ್ ಇಮೇಜ್ ಏನಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಸೀನ್ ಆರ್ ಕ್ಯಾಪ್ಚರ್ಡ್ ಆನ್ ಅ ಸ್ಕ್ರೀನ್ ಅಂತ ಹೇಳ್ಬೋದು. ದಿಸ್ ಕೆನಾಟ್ ಬಿ ಕ್ಯಾಪ್ಚರ್ಡ್ ಆನ್ ಅ ಸ್ಕ್ರೀನ್. ಇದು ವ್ಯತ್ಯಾಸ. ಇದು ನೋಡಿ, ಇದು ಒಂದು ಶೀಟ್ ಆಫ್ ಪೇಪರ್, ಬಟ್ಟೆ ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು. ಅದ್ರ ಮೇಲೆ ನೀವು ಇಮೇಜ್ ನೋಡ್ತಾ ಇದ್ದೀರಾ ಅಲ್ವಾ? ಅದ್ರ ಮೇಲೆ ನೀವು ಇಮೇಜ್ ನೋಡ್ತಾ ಇದ್ದೀರಾ. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಇದ್ರ ಮಿರರ್ ಒಳಗಡೆ ನೋಡ್ತಾ ಇದ್ವಿ ನಾವು. ಸೊ ಇಟ್ ಕೆನಾಟ್ ಬಿ ಕ್ಯಾಪ್ಚರ್ಡ್ ಆನ್ ಅ ಸ್ಕ್ರೀನ್.
ಯಾವಾಗ ನೀವು ಇಮೇಜು ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಮಾಡೋದಕ್ಕಾಗೋದಿಲ್ವೋ ಅದು ಅದನ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ವರ್ಚುವಲ್ ಇಮೇಜ್ ಅಂತ ಹೇಳ್ತೀವಿ. ಅದೇ ನೀವು ಸ್ಕ್ರೀನ್ ಮೇಲೆ ಕಾಣ್ತು ಅಂತ ಹೇಳ್ತು ಅಂದ್ರೆ ಅದಕ್ಕೆ ರಿಯಲ್ ಅಂತ ಹೇಳ್ತೀವಿ. ಇದು ಬೇಸಿಕ್ ಡಿಫ್ರೆನ್ಸ್. ಇದು ಬಿಟ್ಟು ಒಂದಷ್ಟು ತುಂಬಾ ಹಲವಾರು ಡಿಫ್ರೆನ್ಸ್ ಇದೆ, ಅದನ್ನ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ಆಯ್ತಾ. ಇದ್ರಲ್ಲಿ ನಿಮ್ಗೆ ಒಂದು ಅರ್ಧ ಭಾಗ ಅರ್ಥ ಆಗ್ಬೋದು, ಇನ್ನು ಅರ್ಧ ಭಾಗ ಅರ್ಥ ಆಗಲ್ಲ ಮೋಸ್ಟ್ ಪ್ರಾಬಬ್ಲಿ. ಅರ್ಥ ಆಯ್ತು ಅಂದ್ರೆ ಒಳ್ಳೇದು, ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ಹೋಗ್ತಾ ಹೋಗ್ತಾ ಇದ್ರ ಹಲವಾರು ಎಕ್ಸಾಂಪಲ್ ಸಿನಾರಿಯೋ ನೋಡ್ತೀವಿ, ಹಾಗಾಗಿ ನೀವು ಪಕ್ಕ ತಿಳ್ಕೊಂತೀರಾ. ಸೊ ಮೊದಲನೇದಾಗಿ ರಿಯಲ್ ಇಮೇಜಸ್ ಮತ್ತೆ ವರ್ಚುವಲ್ ಇಮೇಜ್. ಓಕೆ, ಡಿಫ್ರೆನ್ಸ್ ನೋಡ್ಬಿಡೋಣ. ರಿಯಲ್ ಇಮೇಜ್ ಕ್ಯಾನ್ ಬಿ ಕ್ಯಾಪ್ಚರ್ಡ್ ಆನ್ ಅ ಸ್ಕ್ರೀನ್, ಇಟ್ ಕೆನಾಟ್ ಬಿ ಕ್ಯಾಪ್ಚರ್ಡ್ ಆನ್ ಅ ಸ್ಕ್ರೀನ್. ವರ್ಚುವಲ್ ಇಮೇಜ್, ರಿಯಲ್ ಇಮೇಜ್ ಆರ್ ದೋಸ್ ವೇರ್ ಲೈಟ್ ಆಕ್ಚುಲಿ ಕಾನ್ವರ್ಜಸ್. ಇದು ನಿಮ್ಗೆ ಇವಾಗ ಅರ್ಥ ಆಗಲ್ಲ, ಹೋಗ್ತಾ ಹೋಗ್ತಾ ಅರ್ಥ ಮಾಡ್ತೀನಿ. ವರ್ಚುವಲ್ ಇಮೇಜಸ್ ಇದು ಹ್ಯಾವ್ ಇರಬೇಕಿದು, ಹ್ಯಾವ್ ಲೊಕೇಶನ್ಸ್ ಫ್ರಮ್ ವೇರ್ ಲೈಟ್ ಅಪಿಯರ್ಸ್ ಟು ಹ್ಯಾವ್ ಕಾನ್ವರ್ಸ್ಡ್. ರಿಯಲ್ ಇಮೇಜಸ್ ಅಪಿಯರ್ ಇನ್ವರ್ಟೆಡ್, ವರ್ಚುವಲ್ ಇಮೇಜಸ್ ಅಪಿಯರ್ ಎರೆಕ್ಟ್. ಇದು ನೋಡ್ಸ್ಕೊಡ್ತೀನಿ. ಇದು ಸೀದಾ ಇದೆ, ಕಣ್ ಮೇಲಿದೆ, ಬಾಯಿ ಕೆಳಗಡೆ ಇದೆ. ಅದೇ ಇದು ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ಲ ಗೊತ್ತಿಲ್ಲ, ಇದು ಒಂದು ರೂಫ್ ಟಾಪ್ ಇದು, ಸರಿನಾ? ಇದು ನೆಲ, ಇದು ನಿಮ್ಮ ಅಂದ್ರೆ ಇದೆಲ್ಲ ಆಕ್ಚುಲಿ ಅಂದ್ರೆ ಇಲ್ಲಿಂದ ಸರಿ ಇದೆ, ಇಲ್ಲಿಂದ ನೆಲ, ಇದು ರೂಫ್ ಟಾಪ್. ಉಲ್ಟಾ ಇದೆ ಅಲ್ವಾ? ರೂಫ್ ಕೆಳಗಡೆ ಇದೆ, ನೆಲ ಫ್ಲೋರ್ ಕೆಳಗಿದೆ ಅಂದ್ರೆ ಮೇಲಿದೆ, ಉಲ್ಟಾ ಇದೆ. ಸೊ ದಿಸ್ ಇಸ್ ಅನ್ ಇನ್ವರ್ಟೆಡ್ ಇಮೇಜ್, ಉಲ್ಟಾ ಇದೆ ಅಂತ ಹೇಳಿ, ಸರಿನಾ? ಇನ್ ಮಿರರ್, ರಿಯಲ್ ಇಮೇಜಸ್ ಇಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ದ ಮಿರರ್. ಆಯ್ತಾ? ರಿಯಲ್ ಇಮೇಜಸ್ ಇಸ್ ಫಾರ್ಮ್ ಫ್ರಂಟ್ ಆಫ್ ದ ಮಿರರ್, ಇದು ಬಿಹೈಂಡ್ ದ ಮಿರರ್. ಎಲ್ಲಾನು ಉಲ್ಟಂ ಪಲ್ಟ ಇದೆ, ನೀವು ಒಂದು ಗೊತ್ತಿದ್ರೆ ಮತ್ತೊಂದು ಆರಾಮಾಗಿ ಹೇಳ್ಬೋದು. ಲೆನ್ಸ್ ಅಲ್ಲಿ ಆಪೋಸಿಟ್ ಸೈಡ್ ಆಫ್ ದ ಆಬ್ಜೆಕ್ಟ್, ವರ್ಚುವಲ್ ಇಮೇಜಸ್ ಇಸ್ ಸೇಮ್ ಸೈಡ್ ಆಫ್ ದ ಆಬ್ಜೆಕ್ಟ್. ಇದನ್ನೆಲ್ಲ ನೀವು ಒಂದೊಂದಾಗಿ ಒಂದಷ್ಟು ಹತ್ತತ್ರ ಒಂದು 10ರಿಂದ 14 ಸಿನಾರಿಯೋ ಇದೆ. ಪ್ರತಿಯೊಂದರಲ್ಲೂ ವರ್ಚುವಲ್ ಇಲ್ಲಾಂದ್ರೆ ರಿಯಲ್ ಇಮೇಜಸ್ ನೋಡ್ತೀವಿ. ತಿರ್ಗಾ ಪ್ರತಿಯೊಂದು ಪ್ರಾಪರ್ಟಿನ ನಾವು ರಿವೈಸ್ ಮಾಡ್ತೀವಿ ಅಲ್ಲಿ, ಸರಿನಾ? ಸೊ ಇಲ್ಲಿ ಎಷ್ಟು ಅರ್ಥ ಆಗಿದೆಯೋ ಅಷ್ಟು ಒಳ್ಳೇದು, ಇನ್ನೊಂದಷ್ಟು ಅರ್ಥ ಆಗಿಲ್ಲ ತೊಂದರೆ ಇಲ್ಲ. ಇದು ನಿಮ್ಮ ಲೊಕೇಶನ್ ಬಗ್ಗೆ ಮಾತಾಡ್ತಾ ಇದೆ ಇವೆರಡು. ಸೊ ಈ ಲೊಕೇಶನ್ ಬಗ್ಗೆ ನಾವು ಡೀಟೇಲ್ ಆಗಿ ತಿರ್ಗಾ ನೋಡ್ತೀವಿ, ಪ್ರತಿಯೊಂದು ಡೀಟೇಲ್ ಆಗಿ ನೋಡ್ತೀವಿ ಆಕ್ಚುಲಿ. ಇದು ನಿಮ್ಮ ಓರಿಯಂಟೇಶನ್, ಇದು ನಿಮ್ಮ ರೇ ಡಯಾಗ್ರಾಮ್, ಆಯ್ತಾ? ರೇ ಎಲ್ಲಿ ಕಾನ್ವರ್ಜ್ ಆಗ್ತದೆ, ಡೈವರ್ಜ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇದು ದ ಬೇಸಿಕ್ ಐಡಿಯಾ ಆಫ್ ವರ್ಚುವಲ್ ಅಂಡ್ ರಿಯಲ್ ಇಮೇಜ್, ಆಯ್ತಾ? ಕ್ಯಾನ್ ಬಿ ಕ್ಯಾಪ್ಚರ್ಡ್ ಆನ್ ದ ಸ್ಕ್ರೀನ್, ಕೆನಾಟ್ ಬಿ ಕ್ಯಾಪ್ಚರ್ಡ್ ಆನ್ ದ ಸ್ಕ್ರೀನ್. ಸೊ ಇದನ್ನೆಲ್ಲ ನೀವು ಬರ್ಕೊಳ್ಳೇಬೇಕು, ದಿಸ್ ಇಸ್ ಪಾರ್ಟ್ ಆಫ್ ಯುವರ್ ಲರ್ನಿಂಗ್, ಸರಿನಾ? ಪ್ರತಿಯೊಂದು ಬರ್ಕೊಬೇಕು, ಏನು ಮಿಸ್ ಮಾಡಂಗಿಲ್ಲ. ಹೈಲೈಟ್ ಕೂಡ ಮಾಡ್ಕೊಳ್ಳಿ, ಆಯ್ತಾ?